ಸೊ ಗೋವಿಂದರಾಜ್ ಅವ್ರು ನಿಮ್ಮ ಹತ್ರನೇ ಕೇಳೋಣ. ಇಷ್ಟೆಲ್ಲ ನಡೀತಿರೋದು ಬಾರ್ಗೇನಿಂಗ್ ಮಾಡ್ಕೊಳ್ಳೋದಕ್ಕೆ ಮುಂದಿನ ದಿನಗಳಿಗೆ ಯಾವ್ದಾದ್ರು ಒಳ್ಳೆ ನಿಗಮ ಸಿಗಲಿ ಅಂತನ? ಆಡಳಿತದ ಕಥೆ ಏನು? ವಿರೋಧ ಪಕ್ಷವಾಗಿ ನಿಮ್ಮ ನಡೆ ನಿಲುವೇನಾಯ್ತು ಅಂತ? ಸರ್, ಕಳೆದ 1.5 ವರ್ಷದಿಂದ ರಾಜ್ಯದಲ್ಲಿ CM ಕುರ್ಚಿಗೆ ಯಾಕೆ ಬಾರ್ಗೈನ್ ನಡೀತು, ಇದೊಂದು ಮುಂದುವರೆದ ಭಾಗ. ಏಕೆಂದರೆ ಇವತ್ತು ಹೆಂಗೆ ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಗೇ ತೀರಬೇಕು ಅಂತ ಏನು ಹಠ ಹಿಡ್ದು ಅದು ಕಮಿಟ್ಮೆಂಟಾ ಅಗ್ರಿಮೆಂಟಾ ಏನೋ ವಿಚಾರದಲ್ಲಿ ನಡೆದಿತ್ತಲ್ಲ, ಅದಾದ ನಂತರ ಏನು 14 ಜನ ಅವ್ರ ಜೊತೆ ಮಂತ್ರಿಗಳಾಗಿ ಒಂದು ಪದವಿ ಸ್ವೀಕಾರ ಮಾಡ್ತಾರೆ, ಅಲ್ಲಿಂದ ಸುಮಾರು 2 ತಿಂಗಳು ಕಾಲಾವಧಿ ತೊಗೊಳುತ್ತೆ ಸರ್. ಅಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಇತಿಹಾಸ 130 ವರ್ಷ 140 ವರ್ಷ ಅಂತ ಹೇಳೋವಂಥ ಕಾಂಗ್ರೆಸ್ಗೆ ಒಂದು ಅರ್ಧ ಸಂಪುಟವನ್ನು ರಚನೆ ಮಾಡಿ ಇನ್ನು ಅರ್ಧ ಮಾಡೋದಕ್ಕೆ ಸುಮಾರು 2 ತಿಂಗಳ ಕಾಲ ಬೇಕಾದರೆ, ಇಲ್ಲಿ ನಿನ್ನೆನ ನಾನು ಸಾಕಷ್ಟು ಜನ ಕಾಂಗ್ರೆಸ್ನ ನಾಯಕರುಗಳನ್ನ ಸಿಕ್ಕಿದಾಗೆಲ್ಲ ಮಾತಾಡ್ತಾಯಿದ್ರು. ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಈ MLA ಅಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, 5 ಸರಿ ಗೆದ್ದಿದ್ದಾರೆ, 7 ಸರಿ ಗೆದ್ದಿದ್ದಾರೆ, ಮತ್ತು ಬೇರೆ ನಾನು ಪಕ್ಷಕ್ಕೆ ನಿಷ್ಠಾವಂತ, ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ, 20-30 ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ಇದು ಯಾವುದನ್ನು ಗಣನೆ ತೊಗೊಂಡಲ್ಲೇ ಈ ಕೆಲವೊಂದು ಜನ ಏನು ಈಗ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅವ್ರು ಹೇಳ್ತಾ ಇರೋದು ನೋಡಿದ್ರೆ, ಇವೆಲ್ಲವೂ ವಾತಾವರಣ ನೋಡ್ತಾ ಇದ್ರೆ ಯಾರಿಗೆ ವ್ಯಾಪಾರದ ಜ್ಞಾನ ಚೆನ್ನಾಗಿತ್ತು, ವ್ಯಾಪಾರ ಎಲ್ಲಿ ಚೆನ್ನಾಗಿ ಮಾಡೋದು ಗೊತ್ತಿತ್ತು, ಅವ್ರು ಹೋಗಿ ವ್ಯಾಪಾರ ಮಾಡ್ಕೊಂಡು ಇವತ್ತು ಅಧಿಕಾರವನ್ನು ಪಡೆಯುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿಲಿ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಜನ ಕಾರ್ಯಕರ್ತರು ನಾಯಕರುಗಳೇ ಮಾತಾಡಿದ್ದೆ ನಿನ್ನೆಯಿಂದ ನಾವು ಅಬ್ಸರ್ವ್ ಮಾಡಿದ್ದೀವಿ. ಆ ರೀತಿಯ ವಾತಾವರಣ ಇವತ್ತು ಕಾಂಗ್ರೆಸ್ಸಲ್ಲಿ ಆಗೋದಕ್ಕೆ ಇವತ್ತು ಏನು ಅನ್ನೋದನ್ನ ಹೈಕಮಾಂಡು ಇಲ್ಲಿ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಬಲಹೀನರಾಗಿದ್ದು ಯಾರು, ರಾಜ್ಯ ನಾಯಕತ್ವನ ಅಥವಾ ಹೈಕಮಾಂಡ್? ಸರ್, ಇಲ್ಲಿ ಎರಡೂ ಕೂಡ ಒಂದು ಬಲಹೀನರನ್ನ ಹೇಳ್ಬೇಕು ಅಂದ್ರೆ, ಒಂದು ಮೊದಲನೇದಾಗಿ ಹೈಕಮಾಂಡು. ಯಾಕೆಂದರೆ ಒಂದು ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಜನರಿಗೆ ಸಹಕಾರ ಕೊಡಬೇಕು, ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಂಪೂರ್ಣ ಒಂದು ಕ್ಯಾಬಿನೆಟ್ನ ರಚನೆ ಮಾಡಿ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಯ್ತು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡ್ಕೊಳೋದಿಕ್ಕೋ ಇಲ್ಲ ಬಾರ್ಗೈನ್ ಮಾಡ್ಕೊಂಡು ಇಷ್ಟು ಅಷ್ಟು ಅಂತ ಹೇಳ್ಕೊಳೋದಿಕ್ಕೋ ಎಲ್ಲವೂ ಕೂಡ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡು ಇವತ್ತು ಅವರಿಗೆ ಬೇಕಾದ ರೀತಿಯಲ್ಲಿ ಇಲ್ಲಿ ಯಾವುದೋ ಒಂದು ಜಿಲ್ಲೆ ನೋಡಲಿಲ್ಲ, ಯಾವುದೇ ಒಂದು ವರ್ಗ ನೋಡಲಿಲ್ಲ, ಯಾವುದೇ ಒಂದು ರೀತಿಯ ಸಮುದಾಯಗಳು ನೋಡಲಿಲ್ಲ. ಅವರಿಗೆ ಯಾರು ವ್ಯಾಪಾರ ಚೆನ್ನಾಗಿ ಮಾಡೋ ಅನುಭವ ಇದ್ದು ವ್ಯಾಪಾರೀಕರಣದಲ್ಲಿ ಒಂದು ಮಜಬೂತಾಗಿ ಮಾಡೋವಂಥವ್ರನ್ನ ಇವತ್ತು ತಂದು ಎಲ್ಲ ಒಂದು ಕಡೆ ಅವ್ರಿಗೆ ಯಾವ ರೀತಿಯಾಗಿ ಇಷ್ಟ ಆಗುವಂಥವ್ರು, ಯಾವ ರೀತಿ ವ್ಯಾಪಾರ ಮಾಡ್ಕೊಂಡಿರೋದು ಓಪನ್ ಆಗಲಿ ಇದು. ಯಾಕೆಂದರೆ ಸಾಕಷ್ಟು ನಾಯಕರುಗಳು ಇವತ್ತು ಚರ್ಚೆ ಮಾಡ್ತಾ ಇರೋದು ಆ ವಿಚಾರದಲ್ಲಿ. ಇವತ್ತು ಎಲ್ಲ ಒಂದು ಕಡೆ ಜಾತಿ ನೋಡೋ ಇಲ್ಲ ಒಂದು ವರ್ಗ ನೋಡೋ ಇಲ್ಲ ಜಿಲ್ಲೆ ನೋಡೋ ಕೊಟ್ಟಿರ್ತಕ್ಕಂಥದ್ದಲ್ಲ. ಇವತ್ತು ಕೋಲಾರ ಜಿಲ್ಲೆ ಕೊಟ್ಟೇ ಇಲ್ಲ. ಅದೇ ರೀತಿ ಇವತ್ತು ಮೈಸೂರು ಭಾಗಕ್ಕೆ ಎತ್ತಿದ್ರೆ ಇರ್ಬೋದು, ಆದರೆ ಈಸ್ ನಾಟ್ ಎಲೆಕ್ಟೆಡ್ ಬಾಡಿ, ಅಲ್ಲಿಂದ ಯಾರನ್ನೂ ಮಾಡ್ಕೊಳಕ್ಕೆ ಆಗಿಲ್ಲ. ಅಲ್ಲಿ ತನ್ವಿ ಸೇಠ್ ಅಂತ ಸುಮಾರು 6 ವರ್ಷದಿಂದ 6 ಬಾರಿ ಗೆದ್ದಿದ್ದೀವಿ ಅಂತ ಹೇಳ್ಬಿಟ್ಟು ಅವರ ಕಾರ್ಯಕರ್ತರು ನಿನ್ನೆ ಎಲ್ಲ ಹೋರಾಟಗಳು ಮಾಡಿದ್ರು. ಯಾಕೆ ಮಾಡಿದ್ರು? ಪ್ರಯೋಜನ ಆಗಿದ್ದು ಅಂದ್ರೆ ಬಿಜೆಪಿ ಅವರು ತನ್ವೀರ್ ಸೇಠ್ ಪರ ಮಾತಾಡಿದ್ರು ಅನ್ನೋದೇ. ಅಲ್ಲ, ನಾನು ನೋಡಿ ವ್ಯಕ್ತಿಪರವಾಗಿ ಮಾತಾಡ್ತಿಲ್ಲ ನೋಡಿ ಸರ್, ಒಂದ್ ನಿಮಿಷ, ವ್ಯಕ್ತಿಪರವಾಗಿ ಮಾತಾಡೋಕೆ ನಾನು ಬಂದಿಲ್ಲ. ಇಲ್ಲಿ ನಾನು ಮಾತಾಡ್ತಾ ಇರೋದೇನಂದ್ರೆ ಅವರ ಹೇಳಿಕೆಗಳು ನಿನ್ನೆ ನಾನು ನೋಡ್ತಾ ಇದ್ದೆ. ಯಶವಂತ ರಾಯಗೌಡರು ನನ್ನ ಇರೋದಿಲ್ಲ, ನನಗೆ MLA ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೇನು ಉತ್ತರ ಹೇಳ್ತಾರೆ ಕಾಂಗ್ರೆಸ್ ಅವರು? ಒಟ್ಟು ಏನಂದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ, ಮನೆಯೊಂದು 100 ಬಾಗಿಲು ಅಂತ ಹೇಳ್ಬಿಟ್ಟು ಇವತ್ತು ವಾತಾವರಣ ಸೃಷ್ಟಿಯಾಗಿದೆ. ಅದಕ್ಕೆ ಕಾರಣ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಒಂದ್ ಕಡೆ ಅವ್ರ ಗುಂಪಿಗೆ ಕೊಡ್ಸಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಬಿಡಿ. ನಾವು ನೆನ್ನೆ ಮಾತಾಡಿದೀವಿ ಅದನ್ನ. ನಾಗೇಂದ್ರ ಅವರೇ ವಿರೋಧ ಪಕ್ಷವಾಗಿ ನೀವು ಮೈತ್ರಿಯಲ್ಲಿದ್ದೀರಿ. ಅವರು ಪಾಪ ಅವರು ಯಡಿಯೂರಪ್ಪ ಅವ್ರನ್ನ ಇಟ್ಕೊಂಡು 1 ಮ್ಯಾನ್ ಕ್ಯಾಬಿನೆಟ್ 50-55 ದಿನಾನು ನಡೆಸ್ಬಿಟ್ರು. ಹಂಗಾಗಿ ಅವ್ರು ಹೆಚ್ಚಿಗೆ ಮಾತಾಡಕ್ಕಾಗಲ್ಲ. ಆದ್ರೆ ನೀವು ಸುಮ್ಮನಿದಿರಲ್ಲ. ರಾಜ್ಯದ ಜನಕ್ಕೆ ಬೇಕಾಗಿರೋದು ಆಡಳಿತ. ಎಲ್ಲ ಡಬಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಿ. ಒಬ್ಬೊಬ್ಬ ಸಚಿವನಿಗೂ 2 ಜಿಲ್ಲೆ ಕೊಟ್ಟಿದ್ದೀರಿ. ಜಿಲ್ಲೆಗಳ ಪ್ರಾತಿನಿಧ್ಯ ಬೇರೆ ಇಲ್ಲ. ಇಲ್ಲಿ ಮಾತಾಡ್ಲಿಕ್ಕೆ 100 ಇದೆ ವಿಷಯ. ವಿರೋಧ ಪಕ್ಷಗಳು ಜನರ ಪರವಾಗಿ ಧ್ವನಿನೇ ಎತ್ತಾ ಇಲ್ವೇ? ಇವತ್ತು ಯಥಾ ರಾಜ ಪ್ರಜೆಯನ್ನ ಪರಿಸ್ಥಿತಿ ಬಂದಿದೆ. ಯದ್ಭವಂ ತದ್ಭವ ಅಂತ. ಇವತ್ತು ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷ ಸ್ಥಾನದಲ್ಲಿದ್ದಂಥ DK ಶಿವಕುಮಾರ್ ಕೊಟ್ಟಿರೋ ಮಾಹಿತಿ ಏನಂತಂದರೆ, DCM ಆಗಿದ್ದಾಗ ಅಧಿಕಾರನ ಒದಕಿತ್ಕೊಂತೀನಿ, ಸಮಯ ಬಂದ ಒದಕಿತ್ಕೊಂತೀನಿ ಅಂತ ಸದನದಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟು. ಇವತ್ತು ಅಧಿಕಾರದ ದಾಯಿಗಳಾಗಿ ಇವತ್ತು ಕಾಂಗ್ರೆಸ್ನ ಆಕ್ರಮಿಸಿದೆ. ರಾಜ್ಯದ ಜನನ 7 ಕೋಟಿ ಜನ ಕಣ್ಣೀರಾಗ್ತಾ ಇರೋದು ಅಧಿಕಾರದ ದಾಯಿಗಳ ಥರ ಇವತ್ತು ರೂಪುಗೊಂಡಿದ್ದಾರೆ. ಇವತ್ತವರೆಗೂ ನಾವು ಸಫರ್ ಆಗ್ತಾ ಇದೀವಿ. ರಾಜ್ಯದ 7 ಕೋಟಿ ಜನ ಕೃಷಿ ಮಂತ್ರಿ ಯಾರು, ಎಜುಕೇಷನ್ ಮಂತ್ರಿ ಯಾರು ಅಂತ. ಇವತ್ತು ಸರ್ಕಾರ ಬಂದು 3.5 ವರ್ಷ ಆಗ್ತಾಯಿದೆ. 7 ಕೋಟಿ ಜನಕ್ಕೆ ಕೊಟ್ಟಿದ್ದು ಉತ್ತರ ಏನಿವ್ರು ಅಂದರೆ, 3 ವರ್ಷ ನಡೆದಿತ್ತು ಕದನ, CM ಕುರ್ಚಿಗೋಸ್ಕರ ಹೋರಾಟ, ಸಚಿವ ಸಂಪುಟ ಹೋರಾಟ, ನಿಗಮ ಮಂಡಳಿ ಹೋರಾಟ, ಮೀಸಲಾತಿ ಹೋರಾಟ, ಮತ್ತು ಏನು ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲೆಲ್ಲಿ ತೊಡಬೇಕಲ್ಲೆಲ್ಲ ತೊಡಗಿರೋದೇ ಬರೀ ಭ್ರಷ್ಟಾಚಾರ ನೋಡಿದ್ದು ಹಾಗಂತ. ಅದೇ ರೀತಿ ಅದ್ರ ಮಧ್ಯೆ ಏನಾಯಿತು ಅಂದರೆ, ಇಲ್ಲಿ ಅಧಿಕಾರಿಗಳ ಯಂತ್ರ ನಿಂತೋಗಿದ್ದಾವೆ. ಅಧಿಕಾರಿಗಳು ಯಾರ ಕಡೆ ಕೆಲಸ ಮಾಡ್ಬೇಕಂತ ಗೊತ್ತಾಗಿರಲಿಲ್ಲ 3 ವರ್ಷ. ಇಲ್ಲಿ ಸಿದ್ದರಾಮಯ್ಯ ಕಂಟಿನ್ಯೂಷನ್ಸ್ ಆಗುತ್ತಾ ಅಂತ ಅಧಿಕಾರ ವರ್ಗ ಗೊತ್ತಿರಲಿಲ್ಲ. ಇದಕ್ಕೆ DK ಶಿವಕುಮಾರ್ CM ಆಗ್ತಾರ, ಅವ್ರ ಕಡೆ ಒಂದು ವರ್ಗ. ಈ ರೀತಿಯಾಗಿ ಅತಂತ್ರ ಪರಿಸ್ಥಿತಿಯಲ್ಲಿ ರಾಜ್ಯನ ಇಟ್ಟಂಥ ಈ ಕಾಂಗ್ರೆಸ್ ಪಕ್ಷ ಈಗ ಕೂಡ ಜೇನುಗೂಡು ಕಲ್ಲಾಕಿ ಇವತ್ತು ಏನಾಗ್ತದೆ, ಅಧಿಕಾರದ ದಾಯಿಗಳಾಗಿ
ರೂಪುಗೊಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಂತ ಏನಾದ್ರು ಸದನದಲ್ಲಿ ಒಂದು ದಿವಸ ಮಾತಾಡ್ತಿದ್ದಾರಾ? ಆಯಿತು, ಇವು ಸದನದಲ್ಲಿ ಚರ್ಚೆಗಳಿಗೆ ಹೋದಾಗ ವಿರೋಧ ಪಕ್ಷ ಸ್ಥಾನದಲ್ಲಿ ಕುತ್ಕೊಂಡಾಗ ನಾವು ಸದನದಲ್ಲಿ ಪ್ರಶ್ನೆ ಕೇಳ್ತೀವಿ, 205 ಪ್ರಶ್ನೆಗಳು. ಆಗ ಅದೇ ಸ್ಪೀಕರ್ ಆಗಿದ್ದಂಥ ಯು ಟಿ ಖಾದರ್ ಅವರು 4-5 ಸರಿ ಅವರಿಗೆ ಸಲಹೆ ಕೊಡ್ತಾರೆ. ವಿರೋಧ ಪಕ್ಷದ ಸ್ಥಾನದಲ್ಲಿ ಕುತ್ಕೊಂಡು 250 ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಅವ್ರಿಗೆ ಉತ್ತರ ಕೊಡಿ ಅಂತ 4 ಸತಿ ಸಲಹೆ ಕೊಟ್ಟಾಗ 5ನೇ ಸರಿಗೆ ಯಾರು ಸಚಿವರೇ ಬರಲ್ಲ, 34 ಜನ ಸಚಿವರೇ ಬರಲ್ಲ. ಅವಾಗ ಸ್ವತಃ ಯು ಟಿ ಖಾದರ್ ಸೀಟ್ ಎದ್ದೋಗ್ತಾರೆ. ಏನ್ರಿ ಇದು, ನನಗೆ ಇದು ಸದನದಲ್ಲಿ ಒಂದು ಉತ್ತರ ಕೊಡೋಕೆ ಪರಿಸ್ಥಿತಿ ಕಾಂಗ್ರೆಸ್ ಅಂತ ಹೀನಾಯ ಪರಿಸ್ಥಿತಿನ ಕಾಂಗ್ರೆಸ್ ಇವತ್ತು ಅಧಿಕಾರ ದಾಹಿಗಳ ತರ ಬರೀ ಹೋರಾಟದಲ್ಲಿದೆ ಹೊರತು ಜನರ ಅಭಿವೃದ್ಧಿ ಇಲ್ಲ. ಇವ್ರು ಬಂದಿದ ತಕ್ಷಣ RSS ಬಗ್ಗೆ ಟಾರ್ಗೆಟ್ ಮಾಡ್ಕೊಂತಾರೆ, ಇಲ್ಲ ಬಿಡದಿ ಟೌನ್ಶಿಪ್ ಮಾಡ್ತಾರೆ. ಇರೋಂಥ ಬೆಂಗಳೂರು ನೀರು ಕೊಡೋಕ್ಕಾಗ್ತಾ ಇಲ್ಲ. ಮೇಕೆ ಎದ್ರೆ ಮಾಡಿದ್ರು ಇದು ಮೇಕೆ ಎದಡ್ಗೆ ಪಾದಯಾತ್ರೆ ಮಾಡಿದ್ರು ಬೆಂಗಳೂರು ನೀರು ಕೊಡ್ತೀವಿ ಅಂತ. ಇವತ್ತು ಅದನ್ನು ಕಟ್ಟೋಕ್ಕಾಗ್ತಾ ಇಲ್ಲ. ಇವತ್ತು ಇವ್ರದೇ ಮ್ಯಾಂಡೇಟರಿ ಮಾಡಿದಂಥ ಒಂದು ಮೇಕೆದಾಟು ಯೋಜನೆನ DK ಶಿವಕುಮಾರ್ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೆ ಅಸಹಾಯಕವಾದ ಒಂದು ಮುಖ್ಯಮಂತ್ರಿ ಇವತ್ತು ಯಾವ ರೀತಿ ನಡೆಸ್ಕೊಂತ ಇದ್ದಾರೆ ಅಂತಂದ್ರೆ ಬರೇ ಒಂದೇ ಒಂದು ಕಾಂಟ್ರವರ್ಸಿ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಇಲ್ಲ ಬಿಡಿ, ಅದು ಬಿಡ್ದಿಗೆ ಹೋದ್ರೆ ಅದು ಇನ್ನೊಂದು ಕತೆ ಆಗುತ್ತೆ, ಅಲ್ಲ, ನಾನು ವಿಷಯ ಹೇಳ್ತೀನಿ. ಅಂದ್ರೆ ಮತ್ತೊಂದು ಕತೆ ಆಗುತ್ತೆ. ಅದು ಹೋಗೋದು ಬೇಡ. CM ಆಗಿದ್ದ ತಕ್ಷಣ ಅಲ್ಲ, ಅದು ಹೋಗೋದು ಬೇಡ. ಏನಾಯ್ತು? ಅಲ್ಲ, ಅದು ಹೋಗೋದು ಬೇಡ. ಆಯ್ತು, ಅವ್ರ ಪೆಟ್ ಪ್ರಾಜೆಕ್ಟ್ ಇದೆ ಮೇಕೆದಾಟು, ಅವ್ರು ಮಾಡೇ ತೀರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, 3 ವರ್ಷದಿಂದ ನಿದ್ದೆ ಮಾಡಿದ್ರಾ? ಮಾತಾಡೋಣ. 3 ವರ್ಷದಿಂದ ನಿದ್ದೆ ಮಾಡಿದ್ರಾ? Fair enough. 3 ವರ್ಷದಿಂದ ನಿದ್ದೆ ಮಾಡಿದ್ರಾ? ಇವತ್ತು ಈಗ ಕಣ್ಬಿಡ್ತಾ ಇದ್ದಾರಾ? ನಾಗೇಂದ್ರ ಇವತ್ತು ಮೇಕೆದಾಟು ಪ್ರಶ್ನೆ ಆಯ್ತಲ್ಲ, ನಾನು ವಿಷಯ ಇವತ್ತು ಹೇಳ್ತಾ ಇರೋದು. ಬಹು ಈ ಆಯಾಮದ ಮುಖ್ಯಮಂತ್ರಿಗಳು ಬೇಗುದಿ ಏನಿದೆಯಲ್ಲ, ಆರ್ಥಿಕ